ನಮಸ್ಕಾರ ಆತ್ಮೀಯ ವೀಕ್ಷಕರೇ, MJ ಕನ್ನಡದ ಗಹನ ವಿಶ್ಲೇಷಣೆಯ ಸವಾಲಿನ 5ನೇ ದಿನಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಆರಂಭಿಸುವ ಮುನ್ನ ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ನಿಮ್ಮ ಬಯಕೆಗಳು, ಇಷ್ಟಾರ್ಥಗಳು, ನಿಮ್ಮ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಶ್ರಮಿಸುತ್ತಿದ್ದರೂ ಪ್ರತಿಯೊಂದು ಬಾರಿ ಅಡೆತಡೆಗಳು ಮತ್ತು ವೈಫಲ್ಯಗಳು ನಿಮ್ಮನ್ನು ಹಿಂಬಾಲಿಸುತ್ತಿವೆಯೇ? ಗುರಿಯ ಅಂಚಿನಲ್ಲಿದ್ದಾಗಲೂ ಕೆಲಸಗಳು ಕೈಗೂಡುತ್ತಿಲ್ಲವೇ? ಯಶಸ್ಸು, ಸಂಪತ್ತು ಅಥವಾ ನಿಮ್ಮ ಯಾವುದೇ ಇಷ್ಟಾರ್ಥ ಸಿದ್ಧಿಗೆ ಬೇಕಿರುವುದು ಕೇವಲ ಶ್ರಮವಲ್ಲ, ಬದಲಿಗೆ ನಿಮ್ಮ ಗುರಿ ಮತ್ತು ಬ್ರಹ್ಮಾಂಡದ ಶಕ್ತಿಯ ನಡುವಿನ ಅಡೆತಡೆಗಳನ್ನು ನಿವಾರಿಸುವ ದೈವಿಕ ಶಕ್ತಿ. ಆ ಅಡೆತಡೆಗಳೇ ನಕಾರಾತ್ಮಕ ಕರ್ಮ, ಗ್ರಹದೋಷ ಅಥವಾ ಆಲೋಚನೆಗಳ ಗೊಂದಲ. ಈ ಅಡೆತಡೆಗಳನ್ನು ಮೂಲದಿಂದಲೇ ಕಿತ್ತೆಸೆದು ನಿಮ್ಮ ಇಷ್ಟಾರ್ಥಗಳನ್ನು ನೇರವಾಗಿ ಬ್ರಹ್ಮಾಂಡಕ್ಕೆ ತಲುಪಿಸುವ ದೇವನೇ ಗಣೇಶ. ಗಣೇಶ ವಿಘ್ನ ನಿವಾರಕ. ಆದರೆ ಗಣೇಶ ಕೇವಲ ಅಡೆತಡೆಗಳನ್ನು ತೆಗೆದುಹಾಕುವುದಿಲ್ಲ, ಅವರು ನಿಮ್ಮ ಸಂಕಲ್ಪ ಶಕ್ತಿಯನ್ನು ಶುದ್ಧೀಕರಿಸಿ ನಿಮ್ಮ ಬಯಕೆಗಳು ವಾಸ್ತವವಾಗಿ ಬದಲಾಗಲು ಬೇಕಾದ ವೇಗವನ್ನು ನೀಡುತ್ತಾರೆ. ಈ ಶಕ್ತಿಯುತ ಪ್ರಕ್ರಿಯೆಯನ್ನು ಸಕ್ರಿಯಗೊಳಿಸುವ ಮೂಲವೇ ಗಣೇಶನ ಅಜ್ಞಾತ ಮೂಲಮಂತ್ರ. ಈ ಮಂತ್ರವು ಗಣೇಶನ ಅತೀಂದ್ರಿಯ ಶಕ್ತಿಯನ್ನು ನಿಮ್ಮೊಳಗೆ ಇಳಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಕಾದ ದಾರಿಯನ್ನು ಕ್ಷಣಾರ್ಧದಲ್ಲಿ ತೆರೆಯುತ್ತದೆ. ಇಂದಿನ ಕೆಲ ನಿಮಿಷದ ವಿಶ್ಲೇಷಣೆಯಲ್ಲಿ ಗಣೇಶನ ಈ ಶಕ್ತಿಯುತ ಮೂಲಮಂತ್ರ, ಅದರ ಹಿಂದಿನ ಸಂಸ್ಕೃತ ವಿಜ್ಞಾನ ಮತ್ತು ನಿಮ್ಮ ಸಂಕಲ್ಪವನ್ನು ಬ್ರಹ್ಮಾಂಡಕ್ಕೆ ತಲುಪಿಸುವ ವಿಶೇಷ ಸೂತ್ರವನ್ನು ತಿಳಿಯೋಣ. ಗಣೇಶನ ಪ್ರತಿಯೊಂದು ಮಂತ್ರವೂ ಶಕ್ತಿಯುತವೇ, ಆದರೆ ಈ ಮೂಲಮಂತ್ರವು ಗಣೇಶನ ಸಮಸ್ತ ಶಕ್ತಿಯ ಸಾರ. ಇದು ನಿಮ್ಮ ಪ್ರತಿಯೊಂದು ಇಷ್ಟಾರ್ಥವನ್ನು ದೃಢವಾಗಿ ನೆರವೇರಿಸಲು ಕಾರಣವಾಗುತ್ತದೆ. ಮಂತ್ರವು ಹೀಗಿದೆ: ಓಂ ಗಂ ಗಣಪತಯೇ ನಮಃ. ಈ ಮಂತ್ರದಲ್ಲಿನ ಪ್ರಮುಖ ಬೀಜಾಕ್ಷರ ಗಂ. ಇದು ಗಣೇಶನ ಮೂಲ ಬೀಜಾಕ್ಷರ. ಗಂ ಪಠಣವು ನಿಮ್ಮ ದೇಹದಲ್ಲಿ ಶಕ್ತಿಯ ಕಂಪನಗಳನ್ನು ಸೃಷ್ಟಿಸಿ ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುವ ಪ್ರಭಾವಲಯ ಅಂದರೆ ಔರಾವನ್ನು ನಿರ್ಮಿಸುತ್ತದೆ. ಈ ಬೀಜಾಕ್ಷರವು ನಿಮ್ಮ ಸಂಕಲ್ಪಕ್ಕೆ ಸ್ಪಷ್ಟತೆ ಮತ್ತು ದೃಢತೆಯನ್ನು ನೀಡುತ್ತದೆ. ಇಷ್ಟಾರ್ಥ ಸಿದ್ಧಿಗೆ ಸಂಕಲ್ಪದ ಸೂತ್ರವೇ ಪ್ರಧಾನ. ಹಾಗಾಗಿ ಯಾವುದೇ ಮಂತ್ರದ ಇಷ್ಟಾರ್ಥ ಸಿದ್ಧಿ ಫಲ ನೀಡಬೇಕಾದರೆ ಸಂಕಲ್ಪವು ಬ್ರಹ್ಮಾಂಡಕ್ಕೆ ಸ್ಪಷ್ಟವಾಗಿ ತಲುಪಬೇಕು. ಅದಕ್ಕಾಗಿ ಈ ಸೂತ್ರವನ್ನು ಪಾಲಿಸಿ. ಮೊದಲಿಗೆ ಗಣೇಶನಿಗೆ ಶರಣಾಗತಿಯಾಗುವ ನಿಯಮದಂತೆ ಮಂತ್ರ ಪ್ರಾರಂಭಿಸುವ ಮುನ್ನ ಗಣಪತಿಯೇ, ನನ್ನ ಅಜ್ಞಾನ ಮತ್ತು ಅಡೆತಡೆಗಳನ್ನು ನಿವಾರಿಸು ಎಂದು ಸಂಪೂರ್ಣ ಶರಣಾಗತಿ ಭಾವದಿಂದ ಪ್ರಾರ್ಥಿಸಿ. ಈಗ ನಿಮ್ಮ ಗುರಿಯ ನಿಖರ ಚಿತ್ರಣ ತಿಳಿಸುವ ವಿಧಾನ. ಇದಕ್ಕಾಗಿ ನಿಮ್ಮ ಇಷ್ಟಾರ್ಥ ಏನೆಂದು ಮಾನಸಿಕವಾಗಿ ನಿಖರವಾಗಿ ಕಲ್ಪಿಸಿಕೊಳ್ಳಿ. ಕೇವಲ ಹಣ ಬಯಸಬೇಡಿ, ಬದಲಿಗೆ ನಿರ್ದಿಷ್ಟ ಮೊತ್ತ, ದಿನಾಂಕ ಮತ್ತು ಆ ಹಣದಿಂದ ನೀವು ಏನನ್ನು ಮಾಡುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ನೋಡಿ. ವರ್ತಮಾನ ಕಾಲದಲ್ಲಿರುವಂತೆ ಘೋಷಣೆ ಮಾಡುವುದು ಅತಿ ಮುಖ್ಯವಾದುದರಿಂದ ನಿಮ್ಮ ಗುರಿಯನ್ನು ಭವಿಷ್ಯದಲ್ಲಿ ನಡೆಯುವ ಘಟನೆಯಂತೆ ಹೇಳಬೇಡಿ. ಬದಲಿಗೆ ಅದು ಈಗಾಗಲೇ ನೆರವೇರಿದೆ ಎಂದು ವರ್ತಮಾನ ಕಾಲದಲ್ಲಿ ದೃಢವಾಗಿ ಘೋಷಿಸಿ. ಉದಾಹರಣೆಗೆ, ನನ್ನ ಇಷ್ಟಾರ್ಥವು ಈಗ ನೆರವೇರಿದೆ, ನಾನು ಆರೋಗ್ಯದಿಂದ ಸಮೃದ್ಧಿಯಿಂದ ಇದ್ದೇನೆ. ಈ 3 ಹಂತದ ಸಂಕಲ್ಪ ಸೂತ್ರವನ್ನು ಬಳಸಿ ಮಂತ್ರ ಪಠಿಸಿದಾಗ ನಿಮ್ಮ ಬಯಕೆಗಳು ನೇರವಾಗಿ ಗಣೇಶನ ಶಕ್ತಿಯ ಮೂಲ ಬ್ರಹ್ಮಾಂಡದ ಶಕ್ತಿಗೆ ತಲುಪುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಗಣೇಶನ ಮೂಲ ಮಂತ್ರವನ್ನು ಪಠಿಸುವಾಗ ಈ ವಿಧಿವಿಧಾನಗಳು ನಿಮ್ಮ ಫಲಿತಾಂಶವನ್ನು ಹೆಚ್ಚಿಸುತ್ತವೆ. ಅದಕ್ಕಾಗಿ ಪಠಣದ ವಿಧಿ ಮತ್ತು ಧ್ಯಾನದ ತಂತ್ರ ತಿಳಿಯೋಣ. ಪ್ರತಿದಿನ ಬೆಳಿಗ್ಗೆ 108 ಬಾರಿ ಅಥವಾ ಇಷ್ಟಾರ್ಥ ಸಿದ್ಧಿಯಾಗುವವರೆಗೆ 21 ದಿನಗಳ ಕಾಲ ಕನಿಷ್ಠ 108 ಬಾರಿ ಪಠಿಸಿ. ಪಠಣಕ್ಕೂ ಮೊದಲು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ. ಕೆಂಪು ಅಥವಾ ಹಳದಿ ಆಸನದ ಮೇಲೆ ಕುಳಿತುಕೊಳ್ಳುವುದು ಉತ್ತಮ. ಪಠಣದ ಸಮಯದಲ್ಲಿ ಗಣೇಶನನ್ನು ಕೇವಲ ಮೂರ್ತಿಯಾಗಿ ಕಲ್ಪಿಸಬೇಡಿ, ಬದಲಿಗೆ ನಿಮ್ಮ ಹಣೆಯ ಮೇಲೆ ಅಂದರೆ ಆಜ್ಞಾಚಕ್ರದ ಮೇಲೆ ಕುಳಿತಿರುವ ಸಣ್ಣ ಪ್ರಕಾಶಮಾನವಾದ ಗಣೇಶನನ್ನು ಕಲ್ಪಿಸಿಕೊಳ್ಳಿ. ಈ ಗಣೇಶನು ನಿಮ್ಮ ಮನಸ್ಸಿನ ಎಲ್ಲ ಗೊಂದಲಗಳನ್ನು, ನಕಾರಾತ್ಮಕ ಆಲೋಚನೆಗಳನ್ನು ತನ್ನ ಸೊಂಡಿಲಿನಿಂದ ಹೊರಗಿಳಿಯುತ್ತಿದ್ದಾನೆ ಎಂದು ದೃಶ್ಯೀಕರಿಸಿ. ಈ ದೃಶ್ಯೀಕರಣ ತಂತ್ರವು ಗಣೇಶನ ಶಕ್ತಿಯನ್ನು ನಿಮ್ಮ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿ. ಇದು ನಿಮ್ಮ ಸಂಕಲ್ಪಕ್ಕೆ ಬಲ ಮತ್ತು ವೇಗವನ್ನು ನೀಡುತ್ತದೆ. ಈ ವೈಖರಿಯು ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ತಂತ್ರಗಳಲ್ಲಿ ಅತಿ ಉನ್ನತ ಸ್ಥಾನದಲ್ಲಿದೆ. ವೀಕ್ಷಕರೇ, ಈಗ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ನಿಮ್ಮ ಗಮನವನ್ನು ನಿಮ್ಮ ಹಣೆಯ ಮೇಲಿರುವ ಆ ಪ್ರಕಾಶಮಾನವಾದ ಗಣೇಶನ ರೂಪದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಇಷ್ಟಾರ್ಥಗಳು ಈಗಾಗಲೇ ನೆರವೇರಿವೆ ಎಂಬುದಾಗಿ ಅನುಭವಿಸಿ. ನನ್ನೊಂದಿಗೆ ಈ ಶಕ್ತಿಶಾಲಿ ಗಣೇಶನ ಮೂಲಮಂತ್ರವನ್ನು ಧ್ಯಾನಪೂರ್ವಕವಾಗಿ ಪಠಿಸಿ. ಈ ಪಠಣವು ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೇಕಾದ ದಾರಿಯನ್ನು ತಕ್ಷಣ ತೆರೆಯಲಿ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ.
ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತೆ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತೆ ನಮಃ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ಈ ವಿಧಾನದಂತೆ ಗಣೇಶನ ಮೂಲಮಂತ್ರವನ್ನು ಮತ್ತು ಸಂಕಲ್ಪದ ಸೂತ್ರವನ್ನು ಅಳವಡಿಸಿಕೊಳ್ಳಿ. ಇದು ಕೇವಲ 40 ದಿನಗಳ ಸವಾಲು ಮಾತ್ರವಲ್ಲ, ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಇಷ್ಟಾರ್ಥವನ್ನು ಸಿದ್ಧಿಸುವ ದಿವ್ಯ ಮಾರ್ಗ. ಮುಂದಿನ ವಿಡಿಯೋದಲ್ಲಿ ಆರ್ಥಿಕ ಪ್ರಗತಿಗೆ ಅಡ್ಡಿಪಡಿಸುವ ಗ್ರಹದೋಷಗಳನ್ನು ನಿವಾರಿಸಲು ಸೂರ್ಯೋದಯ ಮಂತ್ರದ ರಹಸ್ಯವನ್ನು ತಿಳಿಯೋಣ. ಈ ಪವಿತ್ರವಾದ ಜ್ಞಾನವನ್ನು ನಿಮ್ಮ ಸ್ನೇಹಿತರು, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಸೂರ್ಯೋದಯ ಮಂತ್ರದ ರಹಸ್ಯದ ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ. ಓಂ ಶಾಂತಿ ಶಾಂತಿ. ಕೃಷ್ಣಾರ್ಪಣಮಸ್ತು.